ಮತ್ತೊಮ್ಮೆ ಹೆಂಡತಿ ಹಾಕಿದ ನಾಮ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಮಾರಸ್ವಾಮಿ ಅನ್ನೋಂಥವ್ರು ತಮ್ಮ ಹೆಂಡತಿ ಜಯಮ್ಮ ನಾಪತ್ತೆ ಆಗಿದ್ದಾರೆ. ಅದು ಕೂಡ ಎಲ್ಲ ಒಡವೆಗಳನ್ನ, ಎಲ್ಲ ಇದ್ದ ಬಂಗಾರದ ಆಭರಣಗಳನ್ನ, LIC ಬಾಂಡ್ಗಳನ್ನ, ಪ್ರತಿಯೊಂದು ಕೂಡ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ಅಂದ್ರೆ ಹೇಳಕ್ ತಪ್ಪಾಗಲ್ಲ. ಯಾಕಂದ್ರೆ ಈ ರೀತಿ ಎಲ್ಲವನ್ನ ತಗೊಂಡು ಹೆಂಡತಿ ನಾಪತ್ತೆ ಆಗಿದ್ದಾರೆ, ಅದು ತಮ್ಮ ಪ್ರೀತಿಯ ಮಗನೊಂದಿಗೆ. ಈಗ ಅವರಿಬ್ಬರನ್ನ ನೋಡೋದಕ್ಕೆ ಕಾತರಿಸ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ತಾರೆ ಅಂತ ಕೇಳೋಣ. ಕುಮಾರಸ್ವಾಮಿ ಅವರೇ, ಈಗ ನಿಮ್ಮ ಹೆಂಡತಿ ಮೇಲೆ ಯಾವುದೇ ಕಾರಣ, ಯಾವುದೇ ಒಂದು ಸಂದರ್ಭದಲ್ಲಾಗಿರ್ಬೋದು ಸಂಶಯ ಬಂದಿತ್ತಾ ಈ ರೀತಿ ಏನಾದರೂ ಮಾಡ್ತಾರೆ ಅಂತ? ಇಲ್ಲ, ನಂಗೆ ಇರಲಿಲ್ಲ, ಏನು ಗೊತ್ತಿಲ್ಲ ಮೇಡಮ್. ಈಗ ಮೊನ್ನೆ ಒಂದು ರೀಸೆಂಟಾಗಿ ನಮ್ಮ ಅಕ್ಕನ ಮಗಳದ್ದು ಮದುವೆ ಆಯಿತು. ಈ ಒಂದು 25/8 ಮದುವೆ ಆಯಿತು. ಆ ಮದುವೆಗೆ ನಾನು ಹೋಗಿದ್ದೆ, ಅವ್ರು ಬರಲಿಲ್ಲ. ಇವ್ರು ಮದುವೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹಣ್ಣುಗಳು ಇನ್ವಾಲ್ವ್ ಆಗಿದ್ದಾರೆ. ಅವ್ರ ಹಣ್ಣುಗಳೆಲ್ಲ ಬಂದು ಅವ್ರ ಮದುವೆ, ನಮ್ಮ ಅಕ್ಕನ ಮಗನಿಗೆ ಮದುವೆ ಬರಲಿಲ್ಲ. ನಾನು ಇದಕ್ಕೂ ಅವರು ಸಹಾಯ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಮತ್ತೆ ತುಂಬ ಊರಿಂದ ಬಂದು ಒಂದು ವಾರ ಇದ್ದು, ಊರಿಂದ ಒಂದು ವಾರ ಬಂದ್ಮೇಲೆ ಮತ್ತೆ ಕಿರುಕುಳ ಕೊಡೋಕೆ ಶುರು ಮಾಡಿಬಿಟ್ರು. ಅವ್ರ ಅಣ್ಣಾರಿಗೆಲ್ಲ ಫೋನ್ ಮೇಲೆ ಫೋನ್ ಮಾಡೋದು, ಹೇಳೋದು, ಏನು ಮಾತಾಡೋಂಗಿಲ್ಲ ನನ್ನ ಮನೇಲಿ. ತುಂಬ ಚಾಡ್ ಕೊಡ್ತು. ಆದರೆ ನಾನು ನಮ್ಮ ಊರುಗಳಿಗೆಲ್ಲ ತಿಳಿಸ್ತಾರಲ್ಲ, ಅವರು ಜಯಮ್ಮ ನಮ್ಮ ಮಿಸ್ಸಸ್ ಅವ್ರ ಹಣ್ಣುಗಳಿಗೆಲ್ಲ ತಿಳಿಸೋದು. ಅವ್ರ ಹಣ್ಣುಗಳೆಲ್ಲ ನಿಮ್ಮ ಮಿಸ್ಸಸ್ ಅವ್ರ ಅಣ್ಣ ಅಂದ್ರಾಗ್ಲಿ, ಅವ್ರ ತವ್ರ ಮನೆಯವರಾಗ್ಲಿ, ಅವರೆಲ್ಲ ಎಲ್ಲಿದ್ದಾರೆ? ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರ ನೀವು? ಇಲ್ಲ, ನಾವು ಮಾಡಿಲ್ಲ. ಅವರೇ ಬಂದ್ಬಿಟ್ಟು ನನ್ನನ್ನು ಈಗ 10-11ರಲ್ಲಿ ಬಂದ್ಬಿಟ್ಟು ನೈಟು 10-11 ಗಂಟೆಲಿ ಬಂದರು. ಬಂದ್ಬಿಟ್ಟು ಈ ಥರ ಎಲ್ಲ ಬಂದು ಒಂದು ಪೇಪರ್ ಇಟ್ಕೊಂಡು ನನ್ನ ತಂಗಿ ಇಷ್ಟೊಂದು ಚಾರ್ಜರ್ ಕೊಡ್ತಾ ಇದೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಡ್ರೈವರ್ಸ್ ಮಾಡು ಅಂತ ನನ್ನ ಹಿಂಸೆ ಮಾಡಿದ್ರು. ನಾನು ಹಿಂಸೆ ಮಾಡಿದ್ಮೇಲೆ ಮಗ ಎಲ್ಲಿದ್ದಾನೆ? ಇಲ್ಲ, ಅವಾಗ ಇದಾಗಿರ್ಲಿಲ್ಲ. ಅದು ಈ ಥರ ಆಗಿದ್ದು. ಅದು ಆ ಥರದಿಂದ ಬಂದದ್ದು ಈ ಥರ ಮಾಡಿದ್ದಾರೆ. ಇವಾಗ ಅವ್ರು ಹೇಳಿದ್ರು ಮೊದಲೇ ನಿಮಗೆ ಅಂದ್ರೆ ಡೈವರ್ಸ್ ಕೇಳ್ತಾ ಇದ್ರು. ಹಿಂಸೆ ಮಾಡಿ ನನ್ನ ಮಗು ನನಗೆ ಬೇಕು, ನನ್ನ ಮಗು ಬೇಕು, ನನ್ನ ಹೆಂಡತಿ ಬೇಕು ಅಂತ. ನಿಮ್ಮ ಹೆಂಡತಿನೂ ಡೈವರ್ಸ್ ಕೇಳ್ತಿದ್ರಾ? ಇಲ್ಲ, ಅವ್ರು ಕೇಳ್ತಿರ್ಲಿಲ್ಲ. ಅವ್ರೇನು ಕೇಳಿದ್ರು, ಅವರು ನಮ್ಮ ಮಿಸ್ಸಸ್ ಅವ್ರ ಹಣ್ಣುಗಳಿಗೆಲ್ಲ ಈ ಥರ ಚಾರ್ಜರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಡ್ರೈವರ್ಸ್ ಕೊಟ್ಟು ಇದು ಮಾಡ್ಬಿಡೋಣ ಅಂತ ಅವ್ರು ಬಂದರು. ಒಂದ್ಸರಿ ಊರಿಗೆ ಬಂದಿದ್ರು. ಊರಿಗೆ ಬಂದ್ರೆ ನಾನು ಕೊಡಲಿಲ್ಲ, ನಮ್ಮಲ್ಲೆಲ್ಲ ಹೇಳಿ ಅವನು ಆ ಥರ ಎಲ್ಲ ಮಾಡಲ್ಲ, ಡ್ರೈವರ್ಸ್ ಕೊಡಲ್ಲ ಅಂತ ಹೇಳ್ತಾರೆ. ಬೇಡ ಬಿಡಿ, ಅವ್ರನ್ನು ಮಿಸ್ಸಸ್ನ ಕರ್ಸ್ಬಿಟ್ಟು ಒಂಥರ ಕುತ್ಕೊಂಡು ಒಂದು ಮನೆ ಒಳಗೆ ಕುತ್ಕೊಂಡು ಇಬ್ಬರು ನ್ಯಾಯ ತೀರ್ಮಾನ ಮಾಡೋಣ ಅಂತ ಹೇಳಿದ್ರೆ, ಅವ್ರ ತಂಗಿನ ಅವ್ರು ಕರೆದ್ರೆ ಅವ್ರು ಬರಲ್ಲ ಅಂತ ಹೇಳ್ಕೊಂಡು ಅವ್ರ ನಮ್ಮ ಮಿಸ್ಸಸ್ ಊರಿಗೆ ಹೋಗ್ಲೇ ಇಲ್ಲ. ನಾನು 3-4 ಅವಾಗ ನೀವು ಮಾತಾಡಿದ್ರ ನಿಮ್ಮ ಅಣ್ಣಂದ್ರೆ ಯಾಕೆ ಈ ರೀತಿ ಡೈವೋರ್ಸ್ ಕೇಳ್ತಾ ಇದ್ರೆ, ನಿಮ್ಮಿಬ್ಬರು ಸಂಸಾರ ಚೆನ್ನಾಗಿದೆ ಅಂದ್ಮೇಲೆ ಅವ್ರು ಯಾಕೆ ಇಲ್ಲಿ ಇಂಟರ್ಫಿಯರ್ ಆಗಬೇಕು, ಯಾಕೆ ಅಂತ? ರೀಸೆಂಟಲ್ಲಿ ಮ್ಯಾರೇಜ್ ಆಯ್ತಲ್ಲ ನಮ್ಮ ಅಕ್ಕನ ಮಗಳದು, ಅದನ್ನ ನೋಡ್ಬಿಟ್ಟು ಅವ್ರು ಬಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ತಂಗಿಗೆ ಹೇಳಿದ್ರೆ ಈ ಥರ ಎಲ್ಲ ಮಾಡಿದ್ರು, ಎಲ್ಲ ದುಡ್ಡು ಹಾಕಿದಾನೆ ನಿನ್ ಗಂಡ, ದುಡ್ಡೆಲ್ಲ ಹಾಕಿ ಮದುವೆ ಮಾಡಿದಾನೆ ಅಂತ ಹೇಳ್ಬಿಟ್ಟು ಈ ಥರ ಏನೋ. ಈಗ ಸರಿ ನೋಡಿ, ಈಗ 2 ವರ್ಷದಿಂದ ನಿಮ್ಮ ಅಕ್ಕನ ಮಕ್ಕಳು ಲಗ್ನ ಆಯ್ತು, ಮದುವೆ ಆಯ್ತು. ಆ ಟೈಮಲ್ಲಿ ನೀವೇ ದುಡ್ಡು ಹಾಕಿದಿರಿ ಅಂತ ಜಗಳ ನಿಮ್ಮ ಹೆಂಡತಿ ನಡುವೆ ಬಂತು. ಅದಾದ ಮೇಲೆ ನಿಮಗೆ ಯಾರೋ ಎತ್ತಾಕೊಂಡು ಹೋಗಿ ಈ ರೀತಿ ಕಳ್ಸಿದ್ರು. ಇಷ್ಟೆಲ್ಲ ಆದ್ಮೇಲೆ ನೀವು ವಾಪಸ್ ಹೋದ್ರಿ ಮನೆಗೆ ಹೋದಾಗ್ಲೂ ಕೂಡ ಅಕ್ಕಪಕ್ಕದವರೆಲ್ಲ ಹೇಳಿರೋದೇನು, ನಿಮ್ಮ ಹೆಂಡತಿ ಅದನ್ನೆಲ್ಲ ತಗೊಂಡು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ ನಿಮ್ಮ ಹೆಂಡತಿ ಮೇಲೆ? ಅಂದ್ರೆ ಯಾಕೆ ಈ ರೀತಿ ನಿಮ್ಮ ಹೆಂಡತಿ ಮಾಡಿರಬಹುದು ಅಂತ ಅನಿಸ್ತಾ ಇದೆ? ಅದೇ ಅವರು ನಮ್ಮನ್ನು ಈ ಥರ ಇವನನ್ನು ಇದು ಮಾಡಿಬಿಟ್ಟು ನಾನು ಒಬ್ಬನೇ ಸಪ್ರೇಟ್ ಇರಬೇಕು ಅಂತೇನೋ ಮಾಡ್ಕೊಂಡು ಹೋಗಿದ್ದಾರೆ. ಮಗುನ್ನು ಕರ್ಕೊಂಡು ಅವ್ರನ್ನ ಹೋಗಿದ್ದಾರೆ. ಆ ಥರ ನಾನು ಈ ಥರ ಮಾಡಿಲ್ಲ. ಹಂಗಿದ್ದ ನನ್ನ ಇದ್ರಿಗೆ ಎಲ್ಲ ತಗೊಂಡೋಗಿದ್ದು. ನಾನೇನು ಬೇಡ, ನನ್ನ ಹತ್ರ ಇಷ್ಟ ಇಲ್ಲ, ನಿಮಗೆ ಇರೋಕೆ ಇಷ್ಟ ಆಗಿದ್ರು ಹೋಗು, ಎಲ್ಲ ತಗೊಂಡೋಗು, ನಾನೇ ಬೇಕಾದ್ರೆ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದೆ. ನೀನು ತಗೊಂಡೋಗು, ನೀನು ಸಪ್ರೇಟ್ ಇರು, ನಾನು ಬೇಕಾದ್ರೆ ಸಪ್ರೇಟ್ ಇರ್ತೀನಿ. ಈ ಥರ ಎಲ್ಲ ಮಾಡೋದ್ರಿಂದ ನನಗೆ ತುಂಬ ಹಿಂಸೆ ಆಯ್ತಲ್ಲ. ಈ ಥರ ಎಲ್ಲಿ ನೋಡ್ರಿ, ನಾನು ಇದೇ ಫಸ್ಟ್ ಟೈಮ್ ನನ್ನ ಈ ಥರ. ನಿಮ್ಮ ಮಗ ಹೇಗೆ? ನಿಮ್ಮ ಮಗ ಮಗ ಜೊತೆಗಿರೋದಕ್ಕೆ ಇಷ್ಟಪಡ್ತಿದ್ದ? ಮಗ ಮೊದಲಿಂದ ನನ್ನ ಹತ್ರ ಚೆನ್ನಾಗೇ ಇದ್ದ. ಈಗ ಒಂದು 3 ತಿಂಗಳಿಂದ ಬಂದ್ಬಿಟ್ಟು ಅವ್ರ ಅಣ್ಣ ಫೋನ್ ಮಾಡಿದ್ರು, ಈ ಥರ ನಾವು ಊರಿಗೆ ಬರ್ತಾ ಇದೀವಿ, ನಾವು ಕಂಪ್ಲೇಂಟ್ ಕೊಡ್ತೀವಿ, ಪೊಲೀಸ್ನವ್ರ ಹತ್ರ ಹಿಂಗೆ ಹೇಳ್ಬೇಕು ಅಂತ. ಅವರು ನಮ್ಮ ಬಾವುಗಳು ನಮ್ಮ ಮಿಸ್ಸಸ್ ಹತ್ರ ಫೋನ್ ಮಾಡಿ ಕೇಳ್ತಾ ಇದ್ರು. ಮಗನೂ ಅಲ್ಲೇ ಕುಣಿಸ್ಕೊಂಡಿದ್ರು ನಮ್ಮ ಮಿಸ್ಸಸ್. ನೋಡಿ ಈ ಥರ ಬರ್ತಾ ಇದ್ವಿ, ಅಪ್ಪ ಏನು ಮನೆಗೆ ಏನು ತಂದಾಗ್ತಾ ಇಲ್ಲ, ನನಗೆ ಫೀಸ್ ಕಟ್ಟಲ್ಲ, ಯಾವುದೇನು ಪ್ರತಿಯೊಂದು ಮಾಡ್ತಾ ಇಲ್ಲ, ನಮ್ಮ ಅಮ್ಮನೇ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೊಡ್ತಾ ಇದ್ರು. ನಾನು ಕಿವಾರ ಕೇಳಿದೆ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದು. ಅದನ್ನ ಕೇಳಿ ನಾನು ಏನು ಮಾತಾಡಲಿಲ್ಲ. ನಾನು ಬಂದ್ಬಿಟ್ಟು ಒಂದು ಸೈಡಿಂದ ಬಂದು ನಿಂತ್ಕೊಂಡೆ. ಅವಾಗ ಅದಾದ್ಮೇಲೆ ರಾತ್ರಿ 9-10-11 ಗಂಟೆಗೆ ಬಂದ್ಬಿಟ್ಟು ಈ ಥರ ಡಿಸೈಡ್ ಮಾಡಿ ಗಲಾಟೆ ಮಾಡಿ ನನ್ನ ರೂಮಿಗೆ ತಗೊಂಡೋಗಿ ಹೊಡೆದು ಎಲ್ಲ ಮಾಡಿ ನಮ್ಮನ್ನೆಲ್ಲ ಹೊಡೆದು. ನಮ್ಮ ಬಾವುಗಳಿಬ್ರು ಬಂದಿದ್ರು, ಅವ್ರ ಜೊತೆ ಇನ್ನೊಬ್ಬ ಅವ್ರೂರ ಒಬ್ರು ಬಂದಿದ್ರು. 3 ಜನ ಒಟ್ಟಿ ಟೋಟಲ್ಲು. ನಮ್ಮ ಮಿಸ್ಸಸ್ ಇದ್ರು, ಅವ್ರನ್ನ ಹೊಡಿಬೇಡ, ಅವರು ಸುಳ್ಳಿರ್ತಕ್ಕೆಲ್ಲ ಹೋಗ್ತಾನೆ, ಹಂಗೆ ಹಿಂಗೆ ಅಂತೇಳಿ 15 ದಿವಸನಾಗ ಮದುವೆ ಮಾಡ್ಕೊಂಡು ಬಂದಿದ್ದಾನೆ. ಹಂಗೆ ಅವ್ನು ಬಿಡಬೇಡಿ, ಸಾಯ್ಗೊಣ್ಸೋಗ್ರಿ, ಇದು ಮಾಡಿ ಹಂಗೆ ಅಂತ ಅವ್ರ ಅಣ್ಣವ್ರಿಗೆಲ್ಲ ಚಾರ್ಜರ್ ಕೊಟ್ಟು ನನ್ನನ್ನು ಹೊಡೆದು ಎಲ್ಲ ಮಾಡಿ 1 ಗಂಟೆಲಿ ರೈಲ್ವೆ ಇದಕ್ಕೆ ಒಯ್ಯಲೆಕಾನ್ ಪೋಸ್ಟ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು. ಅಲ್ಲ, ಈಗ ಅವ್ರ ಅಣ್ಣಂದ್ರಿಗೆ ಏನು ಉದ್ದೇಶ ಏನಿತ್ತು ಅಂತ? ಏನು ಅಂತ ನನ್ನ ಮೇಲೆ ಅವ್ರಿಗೆ ಏನು ಅಂತ ಗೊತ್ತಿಲ್ಲ. ಯಾಕೆ ನಿಮ್ಮ ಮೇಲೆ ನಿಮ್ದು ಮನೇಲಿ ನೋಡಿ ಮಾಡಿರೋ ಮದುವೆ, ಅವರೇ ಎಲ್ಲ ಮಾಡಿ ಹೌದು, ಮತ್ತೆ ಯಾಕೆ ನೀವಿಬ್ರನ್ನ ಬೇರೆ ಮಾಡ್ಬೇಕು ಅಂತ ಯಾಕೆ ಯೋಚನೆ? ಅದೇ ಈ ತರ ದುಡ್ಡನ್ನೆಲ್ಲ ಸಪ್ರೇಟ್ ಎಲ್ಲ ಅವ್ರ ಅಕ್ಕಗಳಿಗೆ, ಅವ್ರ ಅಕ್ಕನ ಮಕ್ಕಳಿಗೆ ಎಲ್ಲ ಕಡೆ ಆ ಥರ ಸಾಗಿಸ್ತಾ ಇದ್ದಾನೆ. ನಾನು ಚೆನ್ನಾಗಿ ಎಲ್ಲ ನಮ್ಮ ಮಿಸ್ಸಸ್ನು ಚೆನ್ನಾಗಿ ನೋಡ್ಕೊಂತಾನೆ ಇದ್ದೆ. ಅವ್ರಿಗೆ ಬೇಕಾಗಿರೋದು ಗೋಲ್ಡ್ ವಸ್ತು ಎಲ್ಲ ಪ್ರತಿಯೊಂದು ಮಾಡ್ಕೊಡ್ತಾ ಇದ್ದೆ. ಮಾಡಿ ಅವರು ಕೆಲಸಕ್ಕೂ ಸೇರಿಸ್ಕೊಂಡು BEd MA ಎಲ್ಲ ಮಾಡಿಸಿ ಒಂದು ಟೀಚರ್ ಆಗಿದ್ದಾರೆ. ಒಯ್ಯಾಲೆ ಕಾಲ್ ಪಕ್ಕದಲ್ಲೇ ವಿದ್ಯಾದಾಯಿನಿ ಸ್ಕೂಲ್ ಅಂತ
ಪ್ರೈವೇಟಲ್ಲಿ ಕೆಲಸನೂ ಮಾಡ್ತಾಯಿದ್ರು, ಈಗೆಲ್ಲ ಒಂದು 10 ವರ್ಷದಿಂದ ಮಾಡ್ತಾಯಿದ್ದಾರೆ. ಅವ್ರಿಗೆ ಏನು ಬರುತ್ತೆ ಎಂತಂತ ನಾನು ಏನು ಕೇಳೋಕ್ಕೆ ಹೋಗ್ತಿರಲಿಲ್ಲ. ಒಟ್ಟಿಗೆ ಅವ್ರಿಗೆ ಏನು ಈಗ ನನಗೆ ನಮ್ಮ ಮಿಸ್ಸಸ್ಗೆ ನೀನು ಬರೋ ಸಂಬಳ ನನಗೆ ಕೊಡು, ನೀನು ನನಗೆ ವ್ಯವಹಾರ ಕೊಡು ಅಂತ ಕುತ್ಕೊಂಡ್ರು. ನಾನು ಕೊಡಲ್ಲ ಅಂತ ಕುತ್ಕೊಂಡೆ. ಆ ಜಾಗ ಮೊದಲಿನಿಂದಲೂ ನಿಮ್ಮ ದುಡ್ಡು ನನಗೆ ಸೇರ್ಬೇಕು, ಎಲ್ಲಾ ದುಡ್ಡು ನನಗೆ ಕೊಡ್ಬೇಕು, ಬೇರೆಯವ್ರಿಗೆ ಯಾರಿಗೂ ಕೊಡಬಾರ್ದು ಅನ್ನೋದು ಅವ್ರ ವಾದ ಆಗಿತ್ತು. ಈಗ 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 ನಿಮ್ಮ ಮನೆಯವರ ಅಕ್ಕಪಕ್ಕದವ್ರು ಹೇಳೋ ಪ್ರಕಾರ ಬ್ಯಾಗ್ ಅಲ್ಲಿ ಅವರೇ ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ದಾರೆ. ಅಕ್ಕಪಕ್ಕದ ಯಾರು ಓನರೇ ಹೇಳಿದ್ರು, ಓನರೇ ಹೇಳ್ತಾ ಇದ್ರು ಈ ತರ ತಗೊಂಡು ಹೋಗ್ತಾ ಇದ್ರೆ ಯಾಕೆ ಬಿಟ್ರಿ ಅಂತ. ನಂಗೆ ನನ್ನ ಮಿಸ್ಸಸ್ ತಗೊಂಡು ನಾನು ಯಾಕೆ ಇಟ್ಕೊಳಕ್ ಹೋಗ್ಬೇಕು. ಅವ್ರು ಹೇಳಿದ್ರು ನಮ್ಮ ಬಿಟ್ಟು ನಮ್ಮ ಯಜಮಾನ್ರು ಅವ್ರ ಅಕ್ಕನ ಮನೇಲಿ ಹೋಗಿದ್ದಾರೆ, ಬಂದಿಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಹತ್ರ ಸುಳ್ಳು ಹೇಳಿದಾರಲ್ರಿ. ಹೋದ ತಕ್ಷಣ ನಾನು ಕೇಳಿದೆ, ಯಾಕೆ ಸರ್ ಈ ಥರ ಎಲ್ಲ ಮಾಡಿ ಏನ್ರಿ ಕದ್ದೋಗಿದಾರ ಊರಿಗೆ ಅಂತ ನನ್ನ ಹತ್ರ ಜಗಳ ಮಾಡ್ಕೊಂಡ್ರು. ಈಗ ದೀಪು ಅನ್ನೋರು ಇವ್ರ ಹತ್ರ ಬಂದು ಸೇರ್ಸಿದ್ರಲ್ಲ, ಆ ದೀಪು ಯಾರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಕ್ ಪ್ರಯತ್ನ ಪಟ್ರ ನೀವು? ಇಲ್ಲ, ಅವ್ರು ಯಾರಂತ ಗೊತ್ತಿಲ್ಲ, ನಂಬರು ಗೊತ್ತಿಲ್ಲ ನಮಗೆ. ಅವ್ರು ಯಾರು ಅವರು ಎಲ್ಲಿಂದ ಫೋನ್ ಮಾಡ್ತಾ ಇದ್ರು ಅವ್ರು ದೀಪು ಅನ್ನೋಂಥವ್ರು? ಅವ್ರದ್ದು ಹಿನ್ನೆಲೆ ಏನಾದ್ರು ನಿಮ್ಗೆ ಗೊತ್ತಿತ್ತಾ? ಅವ್ರ ಹಿನ್ನೆಲೆ ಯಾವ ರೀತಿ ಅಂದರೆ ನಾನು ಮೊದಲೇ ಹೇಳಿದಾಗೆ ನಮ್ಮ ಇಲ್ಲಿ ವಿಶ್ವ ಅಂತೇಳಿ ನಮ್ಮ ಇನ್ನೊಬ್ರು ಸ್ನೇಹಿತರು ಅವರ ಕೋ ಬ್ರದರ್ನ ಪೇಷಂಟಾಗಿ ನಮ್ಮಲ್ಲಿ ಸೇರಿಸಿದ್ದಾರೆ. ಅವ್ರ ಮೂಲಕ ಅವರು ಸ್ನೇಹಿತರಾಗಿ ಬಂದಂಥವ್ರು ಈ ದೀಪು. ಈ ರೀತಿ ನಮಗೆ ಅವ್ರ ಪರಿಚಯ ಆಗಿದೆ, ಅಷ್ಟೇ ಗೊತ್ತು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಥವಾ ಏನಾದ್ರು ನಂಬರ್ ಇದೆ. ಅವ್ರ ಕಾಂಟ್ಯಾಕ್ಟ್, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಪಟ್ರೆ ನಿಮ್ಗೆ ಏನಾದ್ರು ಗೊತ್ತಾಗ್ತಿತ್ತಲ್ವಾ? ಅಂದ್ರೆ ನಿಮ್ಮ ಹೆಂಡತಿನೇ ಈ ತರ ಮಾಡಿದಾರ, ನಿಮ್ಮನ್ನ ಯಾಕೆ ಈ ರೀತಿ ಇಲ್ಲಿ ತಂದು ಸೇರ್ಸಿದ್ರು ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಾಗ್ಬೇಕಲ್ವಾ? ಹೌದು, ಗೊತ್ತಾಗಬೇಕು. ನನಗೆ ನಂಬರು ಗೊತ್ತಿಲ್ಲ ಅವ್ರದ್ದು. ನಮ್ಮ ಮಿಸ್ಸಸ್ ನಂಬರ್ ಮಾಡಕ್ ಹೋದ್ರೆ ಬಂದ ತಕ್ಷಣ ಮಿಸ್ಸಸ್ಗೆ ಮಾಡಿದ್ದು. ಮನೆಗೆ ಬಂದ ತಕ್ಷಣ ನೋಡಿದೆ, ಎಲ್ಲ ನೋಡಿ ಇವರಿಗೆ ಫೋನ್ ಮಾಡಿದೆ ನಾನು. ನೋಡಿ ಸರ್ ಈ ಥರ ಎಲ್ಲ ಮಾಡಿದ್ದಾರೆ, ಏನು ಅದು ಇವ್ರು ಏನು ಹೇಳಿದ್ರು, ನಮ್ಗೆ ಈ ಥರ ಎಲ್ಲ ಮಾಡಿದ್ರೆ ನಮಗೆ ಗೊತ್ತಿಲ್ಲಪ್ಪ, ಒಟ್ಟು ಕರ್ಕೊಬಂದು ಸೇರಿಸಿದ್ರು. ಸೇಫ್ಟಿ ನಿನ್ನ ಮನೆ ಹತ್ರ ಬಿಟ್ಟು. ಸರಿ, ಈಗ ಕುಮಾರಸ್ವಾಮಿ ಅವರೇ, ನಿಮ್ಮ ಜೀವನದಲ್ಲಿ ನಡಿಬಾರ್ದು ನಡೆದು ಹೋಗಿದೆ, ಆದ್ರೆ ನಿಮ್ಮ ಹೆಂಡತಿ ನಿಮ್ಮ ಮಗ ನಿಮಗೆ ಬೇಕು, ಅವರಿಗೆ ನೀವು ಬೇಕೋ ಬೇಡವೋ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಈಗ ಎಲ್ಲ ಒಡವೆ ಬಂಗಾರ ಆಭರಣಗಳನ್ನ LIC ಬಾಂಡ್ಗಳನ್ನ ಹೇಳಿದ್ರಿ, ಜೊತೆಗೆ ಎಲ್ಲ ಪತ್ರಗಳು ದಾಖಲೆಗಳು ಎಲ್ಲವನ್ನೂ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಒಂದ್ ವೇಳೆ ಅವರು ವಾಪಸ್ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರೋ? ಇಲ್ಲ, ಬಂದ್ರೆ ನಾನು ಅವ್ರ ಅಸ್ಮಾತ್ ನನ್ನ ಹತ್ರ ಇರ್ತೀನಿ ಅಂತಂದ್ರೆ ನಾನು ಚೆನ್ನಾಗಿ ಸಾಕೊಂಡು ಹೋಗ್ತೀನಿ. ಇಲ್ಲ ನಾನು ಬೇರೆ ಎಲ್ಲ ಹೋಗ್ತೀನಿ ಅಂದ್ರೆ ಹೋಗ್ತೀನಿ ನಾನು. ಸರಿ, ಈಗ ಎಲ್ಲೋ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ನಿಮ್ ಹೆಂಡತಿ ನೋಡ್ತಾ ಇದಾರೆ ಅನ್ಕೊಳ್ಳಿ ಕಾರ್ಯಕ್ರಮ, ಏನ್ ಹೇಳಕ್ ಇಷ್ಟಪಡ್ತೀರೋ ಅವ್ರಿಗೆ? ಇಲ್ಲ, ಅವ್ರು ಕರ್ಕೊಂಡ್ಬಿಟ್ಟು ನಾನು ಸಂಸಾರ ಮಾಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಅವ್ರು ಬರ್ಲಿ, ಮಗನೂ ಬರ್ಲಿ, ಅವರು ಬರ್ಲಿ ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಸಂಸಾರ ಮಾಡ್ಬೇಕು, ಜೊತೆಲಿ ಇಷ್ಟ ಇದೆ ಇಲ್ಲೋ ಗೊತ್ತಿಲ್ಲ, ಒಟ್ಟಿಗೆ ನನಗೆ ತುಂಬ ಇಷ್ಟ ಇದೆ, ಬರಲೇಬೇಕು. ಅವ್ರು ಹೋಗಿದ್ದಾರೆ, ನಾನು ಬಿಟ್ಟರು ನಾನು ಆ ಥರ ಮರ್ತು ಬಿಟ್ಟು ನನ್ನ ಹೆಂಡತಿ ಮಗು ನಾನು ಚೆನ್ನಾಗಿ ಸಾಕೊಂಡು. ಈಗ ಮೊದಲಿನಿಂದಲೂ ನಿಮ್ಮ ಹತ್ರ ಡೈವರ್ಸ್ ಅಂತ ಅವ್ರ ಅಣ್ಣಂದ್ರೆಲ್ಲ ಕೇಳ್ತಾ ಇದ್ರು? ಇಲ್ಲ, ಈಗ ಮದುವೆ ಆಗಿತ್ತಲ್ಲ ಆ ಟೈಮಲ್ಲಿ ಇವಾಗ ಬಂದು ಕೇಳಿದ್ರು, ಮೊದಲೆಲ್ಲ ಏನು ಕೇಳ್ತಿರ್ಲಿಲ್ಲ. ಒಟ್ಟಿಗೆ ಅವರು ಆವಾಗ ಚಾರ್ಜ್ ಇದು ಮಾಡ್ತಾ ಇದ್ರು. ಅವಾಗ ಅವರು ಫೋನ್ ಮಾಡಿ ಹೇಳಿದ್ರು, ಈ ಥರ ಎಲ್ಲ ನಡೀತಾ ಇದಲ್ಲ, ನಿಮ್ಗೆ ಏನಾದ್ರು ಮಾಡಿದ್ರೆ ಏನು ಮಾಡ್ತೀರ ಅಂತೇಳಿ ಅವರೇ ಹೇಳ್ಬಿಟ್ಟು, ನೀನು ಅವ್ರಿಗೆ ಇದು ಮಾಡಬೇಡ, ನೀನೇ ಸಪ್ರೇಟ್ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಅವಾಗ 1 ವರ್ಷದಿಂದ ನಾನು ನನಗೊಂದು ಅಡುಗೆ ಮಾಡಿ ಊಟಕ್ಕೆ ಆಗ್ತಿರ್ಲಿಲ್ಲ, ಒಂದು ಬಟ್ಟೆ ಒಂದು ತೊಳ್ಕೊಡ್ತಿರ್ಲಿಲ್ಲ, ಎಲ್ಲ ಅವ್ರು ಸಪ್ರೇಟ್ ಮಾಡಿದ್ರು. ಅವ್ರು ನಾನು ಸಪ್ರೇಟ್, ನಾನು ಊಟ ಅಡುಗೆ ಏನು ಮಾಡ್ಕೊಂತಾರೆ ಹೋಟ್ಲಲ್ಲಿ ಹಿಂಗೆ ಕಾಲೇಜ್ ಮಾಡ್ಕೊಂಡು ಹಂಗೆ ತಿನ್ಕೊಂಡು ಆಫೀಸ್ಗೆ ಹೋಗೋದು, ಮನೆಗೆ ಬರೋದು, ಈ ಥರ ಮಾಡ್ತಿದ್ದು. ಒಂದು ದಿವಸ ಅವ್ರ ಅಣ್ಣಾರು ಬಂದ್ಬಿಟ್ಟು ಎಲ್ಲ. ಸರಿ, ಈಗ ನೀವು ಕೊನೆಯದಾಗಿ ಜಯಮ್ಮ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ನೀವು ಬೇಗ ವಾಪಸ್ ಬಾ ಅಂತ ಹೇಳ್ತೀರಾ, ಏನ್ ಹೇಳ್ತೀರಾ? ಇಲ್ಲ, ಬೇಕು ಅಂತ ಕೇಳ್ಕೊಂತ ಇದ್ದೀನಿ, ಬಂದು ನನಗೆ ನನ್ನ ಹತ್ರ ಇರೋದಾದ್ರೆ ಇರ್ಲಿ ಅಂತ. ನನ್ನ ಮಗು ನಾನು ನೋಡ್ಬೇಕು ಫಸ್ಟ್ ಅವ್ರನ್ನ ಇಬ್ಬರನ್ನ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ನಿಮ್ಮ ಹೆಂಡತಿ ನಿಮ್ಮ ಮಗ ನಿಮ್ಗೆ ಮತ್ತೆ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅದೇ ಒಂದು ಆಶಯ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಮಾಡಿದೀವಿ. ಎಲ್ಲೋ ಒಂದ್ ಕಡೆ ಬಹುಶಃ ಎಲ್ಲೋ ಒಂದು ಮೂಲೆಯಲ್ಲಿ ನೋಡ್ತಾ ಇದ್ರು ಕೂಡ ನಿಮಗೆ ಸ್ಪಂದಿಸಬಹುದು ಅಥವಾ ಫೋನ್ ಮಾಡ್ಬೋದು, ಗೊತ್ತಿಲ್ಲ. ಆದ್ರೆ ಕಾಯ್ಬೇಕು, ನಿಮ್ಮ ಪರಿಸ್ಥಿತಿ ಜೊತೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಿ. ಸೊ ಅದ್ರ ಬಗ್ಗೆ ನೀವು ಫಾಲೋ ಅಪ್ ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಇಷ್ಟೊತ್ತು ಕುಮಾರಸ್ವಾಮಿ ಅವರೇ, ಲಕ್ಷ್ಮೀಶ್ ಅವರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರೆ ಇಬ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗಂಡ ಹೆಂಡತಿ ನಡುವೆ ಯಾಕಿಂಥ ಜಗಳಗಳು ಬರ್ತವೆ ಅಂತ ಗೊತ್ತಿಲ್ಲ. ನಿಜಕ್ಕೂ ಒಂದು ಕಡೆ ಗಂಡನಿಗೆ ಒಂದು ಆಘಾತ ಅಂದರೆ ಸುಮ್ಮನೆ ಯಾರೋ ಅಪರಿಚಿತರು ಕರ್ಕೊಂಡು ಬಂದು ರಿಹ್ಯಾಬಿಲಿಟೇಷನ್ಗೆ ಸೆಂಟರ್ಗೆ ಕಳಿಸಿರೋದು. ಇದಾದರ ಜೊತೆಗೆ 21 ದಿನಗಳ ಚಿಕಿತ್ಸೆ ನಂತರ ಮನೆಗೆ ಹೋದಾಗ ಹೆಂಡತಿಯೂ ಇಲ್ಲ, ಗಂಡು ಮಗನೂ ಇಲ್ಲ, ಇರೋ ಬರೋ ಒಡವೆಗಳು ಆಭರಣ ಎಲ್ಲವೂ ಇಲ್ಲ. ಇನ್ನೂ ಕೂಡ ಹೆಂಡತಿ ಎಲ್ಲಿ ಹೋಗಿದ್ದಾಳೆ, ಆ ಒಡವೆಗಳು ಎಲ್ಲಿ ಹೋಯ್ತು, ಮಗ ಎಲ್ಲಿದ್ದಾನೆ, ಇದೆಲ್ಲವನ್ನ ಪರಿತಪಿಸ್ತಾ ಇರೋ ಕುಮಾರಸ್ವಾಮಿಯವರು ಕಾಯ್ತಾ ಇದ್ದಾರೆ. ಜಯಮ್ಮ ಅವ್ರಿಗೆ ಹೇಳೋದು ಒಂದೇ ಮಾತು, ಎಲ್ಲೇ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನೀವು ಹೋಗೋದು ಹೋಗಿ, ಗಂಡನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಆದರೆ ಅಟ್ಲೀಸ್ಟ್ ಕಾರಣ ಆದರೂ ಹೇಳಿ ಹೋಗಬೇಕಾಗಿತ್ತು ಅನ್ನೋದು ನಮ್ಮ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅನ್ನೋದು ಈಗ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.